ಚೆನ್ನಮ್ಮನ ಕಿತ್ತೂರಿನ ತಹಶೀಲ್ದಾರರ ಕಚೇರಿಯ ಸಭಾಂಗಣದಲ್ಲಿ ಇಂದು ಸಮಾಜ ಕಲ್ಯಾಣ ಇಲಾಖೆಯಿಂದ ಸಂವಿಧಾನ ದಿನಾಚರಣೆಯನ್ನ ಅದ್ದೂರಿಯಾಗಿ ಆಚರಿಸಲಾಯಿತು. ಭಾರತದ ಜನಗಳಾದ ನಾವು ಭಾರತವನ್ನು ಒಂದು ಸಾರ್ವಭೌಮ ಸಮಾಜವಾದಿ ಸರ್ವಧರ್ಮ ಸಮಭಾವದ ಪ್ರಜಾಸತ್ತಾತ್ಮಕ ಗಣರಾಜ್ಯವಾಗಿ ರಚಿಸಲು ಮತ್ತು ಅದರ ಸಮಸ್ತ ನಾಗರಿಕರಿಗೆ ಸಾಮಾಜಿಕ ಆರ್ಥಿಕ ಮತ್ತು ರಾಜಕೀಯ ನ್ಯಾಯ ವಿಚಾರ ಅಭಿವ್ಯಕ್ತಿ ವಿಶ್ವಾಸ ಅಧ್ಯಕ್ಷತೆಯನ್ನ ವಹಿಸಿಕೊಂಡು ಮಾತನಾಡಿದ ತಾಲೂಕು ಪಂಚಾಯತ್ ಅಧಿಕಾರಿಗಳಾದ ನಿಂಗಪ್ಪ ಮಸಡಿ, ಸಂವಿಧಾನ ಪೀಠಿಕೆಯನ್ನ ಎಲ್ಲರಿಗೂ ಓದಿಸುವ ಮೂಲಕ ಸಂವಿಧಾನದ ಮತ್ತು ಬಾಬಾ ಸಾಹೇಬ್ ಅಂಬೇಡ್ಕರರ ಕುರಿತು ಸಭೆಯಲ್ಲಿ ಭಾಗವಹಿಸಿದ್ದ ನೂರಾರು ಶಾಲಾ ಮಕ್ಕಳಿಗೆ ಮತ್ತು ಅಧಿಕಾರಿ ವರ್ಗದವರಿಗೆ ಸವಿಸ್ತಾರವಾಗಿ ಮಾಹಿತಿ ನೀಡಿ ಬಾಬಾ ಸಾಹೇಬ್ ಅಂಬೇಡ್ಕರರ ಭಾವಚಿತ್ರಕ್ಕೆ ಗೌರವ ಸಲ್ಲಿಸಿದರು. ನಮ್ಮ ದೇಶ ಹೇಗಿರಬೇಕು, ನಾವೆಲ್ಲರೂ ಹೇಗಿರಬೇಕು, ಯಾವ ರೀತಿಯಿಂದ ನಾವು ಬದುಕಬೇಕು, ಸಮಾಜದಲ್ಲಿ ನಾವು ಯಾವ ರೀತಿ ಸಮಾನತೆಯನ್ನು ಹಂಚಿಕೊಳ್ಬೇಕು, ಅನೇಕ ವಿಷಯಗಳ ಬಗ್ಗೆ ಕೂಡ ಈ ನಮ್ಮ ಸಂವಿಧಾನ ಪೀಠಿಕೆಯಲ್ಲಿ ಕೂಡ ಬರೆಯಲ್ಪಟ್ಟಿದ್ದಾರೆ. ಮುಖ್ಯವಾಗಿ ಹೇಳಬೇಕಪ್ಪ ಅಂದ್ರೆ ಸೋಷಲಿಸ್ಟ್, ಸೆಕ್ಯುಲರ್, ಸಾವರಿನ್, ಡೆಮಾಕ್ರೆಟಿಕ್ ರಿಪಬ್ಲಿಕ್ ಅಂತ ಹೇಳ್ತೇವೆ. ನಮಗೆಲ್ಲರೂ ತಿಳಿದಿರುವ ಹಾಗೆ ಸಾರ್ವಭೌಮ ಅಂದ್ರೆ ಏನು, ಸಮಾಜವಾದಿ ಅಂದ್ರೆ ಏನು, ಜಾತ್ಯತೀತತೆ, ಪ್ರಜಾಸತ್ತಾತ್ಮಕ ಮತ್ತು ಗಣರಾಜ್ಯಾತ್ಮಕ ಈ ಅಂಶಗಳನ್ನು ಕೂಡ ನಾವು ಈ ಪೀಠಿಕೆಯಲ್ಲಿ ಹಾಕಿದ್ದೇವೆ. ಇದರ ಉದ್ದೇಶ ಅಷ್ಟೇ, ಒಂದು ರಾಷ್ಟ್ರ ಯಾವ ರೀತಿ ಇರಬೇಕು, ನಾವು ಯಾವ ರೀತಿಯನ್ನ ನಾವು ಬದುಕಬೇಕು ಎಂಬುದನ್ನ ಈ ನಮ್ಮ ಪೀಠಿಕೆಯಲ್ಲೇ ಬರೆಯಲ್ಪಟ್ಟಿದ್ದಾರೆ. ಸೊ ಹೀಗಾಗಿ ಈ ಪೀಠಿಕೆ ಯಾವುದೇ ಕೋರ್ಟಲ್ಲಾಗಲಿ ಚೇಂಜ್ ಮಾಡೋಕ್ಕೆ ಆಗಲ್ಲ. ಸೊ ಅನೇಕ ಘಟನೆಗಳು ಕೂಡ ಸಂಭವಿಸಿದವು. ಇದನ್ನು ಇಂಟೆಗ್ರಲ್ ಪಾರ್ಟ್ ಆಫ್ ಕಾನ್ಸ್ಟಿಟ್ಯೂಷನ್ ಅಂತ ಕೂಡ ಹೇಳ್ತೇವೆ. ಈ ಸಂದರ್ಭದಲ್ಲಿ ದಲಿತವಾಣಿ ಸಂಪಾದಕ ರಾಜು ಜಾಂಗಟಿ, ಫಕೀರಪ್ಪ ಜಾಂಗಟಿ, ಪಟ್ಟಣ ಪಂಚಾಯತ್, ತಾಲೂಕು ಪಂಚಾಯತ್, ತಹಶೀಲ್ದಾರ್ ಕಚೇರಿ ಅಧಿಕಾರಿಗಳು, ಸಿಬ್ಬಂದಿಗಳು ಹಾಗೂ ನಾಗರಿಕರು, ಶಾಲಾ ಮಕ್ಕಳು ಉಪಸ್ಥಿತರಿದ್ದರು. ವರದಿ ಮಂಜುನಾಥ ಮಣ್ಣವಡ್ಡರ.